ನಿವೃತ್ತಿ ಅಧಿಕಾರಿಯ ವಿರುದ್ಧ ಆಸ್ತಿ ಕಬಳಿಸಿರುವ ಗಂಭೀರ ಆರೋಪ. ಅರವತ್ತು ಎಕರೆ ಜಮೀನು ಕಬಳಿಸಿದ್ರ ನಿವೃತ್ತ ಕಂದಾಯ ಅಧಿಕಾರಿ. ಬಡವರಿಗೆ 1 ಎಕರೆ ಮಂಜೂರು ಮಾಡ್ರಿ, ಅರ್ಧ ಗುಂಟೆ ಮಾಡ್ರಿ, 1 ಗುಂಟೆ ಮಾಡ್ರಿ ಅಂತ ಮಾಡಲ್ಲ. ಒಂದು VAO ಆಗಿ, ಒಂದು RI ಆಗಿ ನಿನ್ನ ಹೆಸರುಗೂ ಮಾಡ್ಕೊಳ್ಳೋದೆ, ನಿಮ್ಮ ಹೆಂಡತಿ ಹೆಸರುಗೂ ಮಾಡಿಸೋದೆ, ನಿನ್ನ ಮಗನ ಹೆಸರುಗೂ ಮಾಡಿಸೋದೆ, ನಿಮ್ಮ ಮನೇಲಿ ಎಷ್ಟು ಜನ ಅವರು ಅಷ್ಟು ಜನ ಹೆಸರುಗೂ ಮಾಡಿಸೋದೆ, ತಮ್ಮನ ಹೆಸರುಗೂ ಮಾಡಿಸೋದೆ, ಅಣ್ಣ ಹೆಸರುಗೂ ಮಾಡಿಸೋದೆ, ತಾಯಿ ಹೆಸರುಗೂ ಮಾಡಿಸೋದೆ, ಎಲ್ಲರ ಹೆಸರುಗೂ ಮಾಡಿಸ್ಕೊಂಡು ನೋಡಿ ಇಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕೋದು. ಈ ಥರ ಅವನ ಹೆಸರಲ್ಲಿ ಇರೋಂಥದ್ದು 30 ಎಕರೆ ಜಮೀನು. ನೋಡಿ ಇದು ಕಿರಣ್ ಬಾಬು ಅಂತ ಅವ್ರ ಮಗನ ಹೆಸರು, ಲಾಯರು. ಅವ್ರ ಹೆಸರಲ್ಲಿ ಕೂಡ 4 ಎಕರೆ ಜಮೀನು. ಇವರವ್ರ ಮೇಲೆ ಸುಳ್ಳು ಕೇಸುಗಳು ಹಾಕೋದು ಕಂಪ್ಲೇಂಟ್. 1000 FIRಗಳು ಮಾಡಿ ನಮ್ಮ ಮೇಲೆ, 1000 FIRಗಳು ಮಾಡಿ ನಮ್ಮ ಮೇಲೆ. ಇಂಥವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸುಗಳು ದಾಖಲಾಗ್ತಾ ಇಲ್ಲ? ಇಂಥವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿ ಜೈಲಿಗೆ ಕೂರಿಸ್ತಾ ಇಲ್ಲ? ಗ್ರಾಮದಲ್ಲಿರೋಂಥ ಪ್ರತಿಯೊಂದು ಬಡವ್ರಿಗೂ 1 ಎಕರೆ ಜಮೀನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ. ಆ ವ್ಯಕ್ತಿ ಮಾಡ್ಕೊಂಡವನಂದ್ರೆ ಇಲ್ಲೇ ಇಷ್ಟು ಮಾಡ್ಕೊಂಡವನಂದ್ರೆ ಬೇರೆ ಬೇರೆ ಕಡೆ ಎಷ್ಟು ಮಾಡ್ಕೊಂಡಿರ್ತಾನೆ. ಆ ವ್ಯಕ್ತಿ ಎಲ್ಲಿ ಇಲ್ಲಿಗಲ್ಲಾಗಿ ಮನೆ ಕಟ್ಕೊಂಡಿದ್ದಾನೋ, ರಾಜರತ್ನಂ ಅನ್ನೋ ವ್ಯಕ್ತಿ ಅದೇ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಬರೀ ನುಗ್ಗಿತಳ್ಳಿ ಗ್ರಾಮಸ್ಥರಿಗಾಗಿರೋಂಥ ಅನ್ಯಾಯ ಅಲ್ಲ, ಚಿಕ್ಕಬಳ್ಳಾಪುರ ಇಡೀ ತಾಲೂಕು ಜನತೆಗಾಗಿರೋಂಥ ಅನ್ಯಾಯ. ಎಸ್, ನಿವೃತ್ತ ಕಂದಾಯ ಅಧಿಕಾರಿಯ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಬಡವರು ದಲಿತರಿಗೆ ಸೇರಿದ್ದ ಜಮೀನುಗಳನ್ನೇ ಅಕ್ರಮವಾಗಿ ತನ್ನದಾಗಿಸಿಕೊಂಡು ಇದೀಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಒಡೆಯನಾಗಿದ್ದಾನೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ನುಗದಹಳ್ಳಿ ಗ್ರಾಮದ ಸರ್ವೆ ನಂಬರ್ 51, 52, 54 ಸೇರಿ ವಿವಿಧ ಸರ್ವೆ ನಂಬರ್ಗಳ 60ಕ್ಕೂ ಹೆಚ್ಚು ಎಕರೆ ಜಮೀನನ್ನ ನಿವೃತ್ತ ಸರ್ಕಾರಿ ನೌಕರ ರಾಜರತ್ನಂ ಎಂಬುವವರು ಅಕ್ರಮವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ನ್ಯಾಯಕ್ಕಾಗಿ ರೈತರು ಹಾಗೂ ದಲಿತರು ತಮಗೆ ಅನ್ಯಾಯ ಆಗಿದೆ ಅಂತ ಅಂಬೇಡ್ಕರ್ ಸೇನಾ ಸಮಿತಿ ಕರ್ನಾಟಕ ಸಂಘದ ಅಧ್ಯಕ್ಷ ಸಂದೇಶ್ ಅವರ ಬಳಿ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡ್ತಿದ್ದಾರೆ. ಬಡವರಿಗೆ 1 ಎಕರೆ ಮಂಜೂರು ಮಾಡ್ರಿ, ಅರ್ಧ ಗುಂಟೆ ಮಾಡ್ರಿ, 1 ಗುಂಟೆ ಮಾಡ್ರಿ ಅಂತ ಮಾಡಲ್ಲ. ಈ ವ್ಯಕ್ತಿಗೆ 9 ಎಕರೆ ಅದು ಯಾವ ಥರ ಮಾಡಿಬಿಡ್ತಾರೆ? 9 ಎಕರೆ ಮಂಜೂರು ಮಾಡೋಂಗೇ ಇಲ್ವಲ್ಲ. ನೋಡಿ, ಇದೇ ರಾಜರತ್ನಂ ಅನ್ನೋ ಹೆಸರಲ್ಲಿ 9 ಎಕರೆ ಜಮೀನು ಇಟ್ಕೊಂಡು ಈ ಥರ ಅವನ ಹೆಸರಲ್ಲಿರೋಂಥದ್ದೇ 30 ಎಕರೆ ಜಮೀನು. ಪ್ರೆಸಿಡೆಂಟು ರಿಟೈರ್ಡ್ ಆಗಿದ್ದಾರೆ. ನಾನು ಅದನ್ನೇ ಮಾತಾಡ್ತಾ ಹೇಳಿದೆ. ಡೆಪ್ಯೂಟಿ ತಹಸೀಲ್ದಾರಾಗಿ ದಯವಿಟ್ಟು ಇರಮ್ಮ ಒಂದು ನಿಮಿಷ. ನೋಡಿ ಇದು ಕಿರಣ್ ಬಾಬು ಅಂತ ಅವ್ರ ಮಗನ ಹೆಸರು, ಲಾಯರು. ಅವ್ರ ಹೆಸರಲ್ಲಿ ಕೂಡ 4 ಎಕರೆ ಜಮೀನು. ಏನಿದು ಏನು ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ? ಅದಕ್ಕೋಸ್ಕರ ಪ್ರಶ್ನೆ ನಾವು ಹೇಳೋಂಥದ್ದೇನೆಂದರೆ, ಅವರು ಮಂಜೂರು ಮಾಡ್ಕೊಂಡಿರೋಂಥ ಜಮೀನು ಬಿಟ್ಟು ಉಳಿಕೆ ಸರ್ಕಾರಿ ಜಮೀನು 30 ಎಕರೆ ಐತೆ, ಕಾಂಪೌಂಡ್ ಹಾಕಿರೋದು ಅಕ್ರಮವಾಗಿ ಜಮೀನಲ್ಲಿರೋಂಥದ್ದು. ಇದನ್ನ ಸರ್ವೆ ಮಾಡಿ ಕೂಡಲೇ ಬಿಡಿಸ್ಬೇಕು 1 ವಾರದಲ್ಲಿ. ಆಮೇಲೆ ಇಂಥ ಬಡವ್ರ ಜಮೀನುಗಳೆಲ್ಲ ಉಳಿಸ್ಬೇಕು. ಆ ವ್ಯಕ್ತಿಗೆ ಅಕ್ರಮ ಮಂಜೂರು ಮಾಡಿರೋಂಥ ಎಲ್ಲ ಜಮೀನುಗಳನ್ನು, ಹೆಚ್ಚುವರಿ ಮಂಜೂರು ಮಾಡಿರೋಂಥ ಎಲ್ಲ ಜಮೀನುಗಳನ್ನು ಸರ್ಕಾರದ ವಶಕ್ಕೆ ಪಡ್ಕೊಬೇಕು. ಇಂಥ ಬಡವರಿಗೆಲ್ಲ ನಿವೇಶನಗಳು ಮತ್ತು ಇಂಥ ಬಡವರಿಗೆ ಈಗ ಈ ಗ್ರಾಮದಲ್ಲಿರೋಂಥ ಪ್ರತಿಯೊಂದು ಬಡವ್ರಿಗೂ 1 ಎಕರೆ ಜಮೀನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ ಸರ್. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ದೂರು ಕೊಟ್ಟಿದ್ದೀರಾ ಸರ್? ಈ ಮುಖಾಂತರ ನೋಡಿ ಸರ್, 100 ಸಲ ಹೋಗಿದ್ದಾರೆ. 100 ಸಲ ಯಾರೋ ಬಡವರು ಪಾಪ ಇವರವ್ರ ಮೇಲೆ ಸುಳ್ಳು ಕೇಸುಗಳು ಹಾಕೋದು ಕಂಪ್ಲೇಂಟ್. 1000 FIRಗಳು ಮಾಡಿ ನಮ್ಮ ಮೇಲೆ. ಇವಾಗ ನಾವು ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ, 1000 FIRಗಳು ಮಾಡಿ ನಮ್ಮ ಮೇಲೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಾವು ಕಾನೂನು ಉಲ್ಲಂಘನೆ ಯಾವತ್ತೋ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಯಾರು ಆ ವ್ಯಕ್ತಿ ಇಲ್ಲಿಗಲ್ಲಾಗಿ ಮನೆ ಕಟ್ಕೊಂಡವನೋ, ಆ ವ್ಯಕ್ತಿ ಎಲ್ಲಿ ಇಲ್ಲಿಗಲ್ಲಾಗಿ ಮನೆ ಕಟ್ಕೊಂಡಿದ್ದಾನೋ, ರಾಜರತ್ನಂ ಅನ್ನೋ ವ್ಯಕ್ತಿ ಅದೇ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ಇಲ್ಲಿಗಲ್ ಮನೆಯೇ. ಈಗ ನಿನ್ನ ಹೆಸ್ರಿಗೆ ಜಮೀನು ಮಂಜೂರು ಮಾಡೋದು, ನಿನ್ನ ಮಗನ ಹೆಸ್ರಿಗೆ ಮಾಡೋದು, ನಿನ್ನ ವೈಫು ಧರ್ಮಪತ್ನಿ ಅವ್ರ ಹೆಸ್ರಿಗೆ ಮಾಡೋದು, ನಿಮ್ಮ ತಾಯಿ ಹೆಸ್ರಿಗೆ ಮಾಡೋದು, ನಿನ್ನ ಸರ್ಕಾರಿ ಕೆಲಸದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಮೀನುಗಳನ್ನ ಈ ಮಟ್ಟಕ್ಕೆ ದುರುಪಯೋಗ ಮಾಡ್ಕೊಳ್ಳೋದಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ ಇಷ್ಟು ದೊಡ್ಡ ಮೋಸ ಆಗಿರೋದು. ಇವಾಗ ಆ ವ್ಯಕ್ತಿ ಮಾಡ್ಕೊಂಡವನಂದರೆ ಇಲ್ಲೇ ಇಷ್ಟು ಮಾಡ್ಕೊಂಡವನಂದರೆ ಬೇರೆ ಬೇರೆ ಕಡೆ ಎಷ್ಟು ಮಾಡ್ಕೊಂಡಿರ್ತಾನೆ ಅಲ್ವಾ? ಈಗ ನಮ್ಮ ಗಮನಕ್ಕೆ ಬಂದಿರೋದು ಈ ಗ್ರಾಮದ್ದು, ನಮ್ಮ ನುಗ್ಗಿತಳ್ಳಿ ಗ್ರಾಮದ್ದು ನಮ್ಮ ಗಮನಕ್ಕೆ ಇವಾಗ ಬಂದಿರೋದು. ಆದರೆ ಇದು ಬಿಟ್ಟನ್ನೆಲ್ಲ ಎಷ್ಟು ಮಾಡಿರ್ತಾನೆ ಈ ವ್ಯಕ್ತಿ. ಕ್ರಿಮಿನಲ್ ತಾನೇ. ಇಂಥವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸುಗಳು ದಾಖಲಾಗ್ತಾ ಇಲ್ಲ? ಇಂಥವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿ ಜೈಲಿಗೆ ಕೂರಿಸ್ತಾ ಇಲ್ಲ?
ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಹತ್ರ, ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಯಾರ್ಯಾರಿಗೆ ಮಂಜೂರಾಗೈತೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಒಂದೇ ಕುಟುಂಬದಲ್ಲಿ ಮಂಜೂರು ಮಾಡ್ಕೊಂಡಿರೋಂಥ ಎಲ್ಲ ವ್ಯಕ್ತಿಗಳನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಗೆ ಇಲ್ಲಿರೋಂಥ ಸರ್ಕಾರಿ ಜಮೀನುಗಳು ಪಾಪ ನೀವು ಅರ್ಹರಿಗೆ ಯಾರಿಗೆ ಜಮೀನು ಕೊಡಬೇಕು, ಯಾರು ಎಲಿಜಿಬಲ್ ಪರ್ಸನ್ಸ್ ಇದ್ದಾರೋ ಅವ್ರಿಗೆ ಜಮೀನು ಕೊಡಬೇಕು ಅಂತ ಹೇಳ್ತಾ, ಅಕಸ್ಮಾತ್ ಈ ಒಂದು ಕೆಲಸ ಒಂದು ಅಲ್ಪಾವಧಿಯಲ್ಲಿ ಕೆಲವೇ ದಿನಗಳಲ್ಲಿ ನೀವು ಮಾಡಿಲ್ಲ ಅಂದರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ. ಮೊದಲು ರಾಜಾರತ್ನಂ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ, 2ನೇ ತಾಲೂಕು ಕಚೇರಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ, 3ನೇದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಇದು ಬರೀ ನುಗ್ಗಿತಳ್ಳಿ ಗ್ರಾಮಸ್ಥರಿಗಾಗಿರೋಂಥ ಅನ್ಯಾಯ ಅಲ್ಲ, ಚಿಕ್ಕಬಳ್ಳಾಪುರ ಇಡೀ ತಾಲೂಕು ಜನತೆಗಾಗಿರೋಂಥ ಅನ್ಯಾಯ. ಇದ್ರ ಬಗ್ಗೆ ಶಾಸಕರು, ಸಚಿವರು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸರ್. ಇನ್ನು ಶಿಡ್ಲಘಟ್ಟ ತಾಲೂಕಿನವರಾದ ರಾಜರತ್ನಂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾರ್ಯದರ್ಶಿ, ರೆವಿನ್ಯೂ ಇನ್ಸ್ಪೆಕ್ಟರ್, ಶಿರಸ್ತೆದಾರ್ ಆಗಿ ಕೆಲಸ ಮಾಡುವಾಗ ತಮ್ಮ ಪ್ರಭಾವವನ್ನ ಬಳಸಿಕೊಂಡು ದರಖಾಸ್ತು ಮೂಲಕ ಜಮೀನುಗಳನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಅಲ್ಲದೆ ತನಗೆ ಮಂಜೂರಾದ ಜಮೀನಿಗೆ 8 ಎಕರೆಗೂ ಹೆಚ್ಚು ಜಮೀನನ್ನ ಖರಾಬಾಗಿ ನಮೂದಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ರಾಜರತ್ನಂ ಕಂದಾಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರಿಂದ ದಲಿತರ ಜಮೀನುಗಳನ್ನ ಪಿಟಿಸಿಎಲ್ ವ್ಯಾಪ್ತಿಯ ಕಾನೂನು ಮೀರಿ ಖರೀದಿಸಿದಲ್ಲದೆ ದಲಿತರಿಗೆ ಮಂಜೂರಾದ ನೈಜ ದಾಖಲೆಯನ್ನ ತನ್ನ ಪ್ರಭಾವ ಬಳಸಿ ನಾಶಪಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ನಮಗೆ 1949-50ರಲ್ಲಿ ಗ್ರಾಂಟ್ ಆಯಿತು, AKDR ಅಲ್ಲಿ ಜಮೀನು ಗ್ರಾಂಟ್ ಆಯಿತು. ಗ್ರಾಂಟ್ ಆದಾಗ ಪೂಜಪ್ಪ ಬಿನ್ ಸತ್ಯಪ್ಪ ಅನ್ನೋನಿಗೆ ಒಂದು 2 ಎಕರೆ, ಆಮೇಲೆ ಮುನ್ಶ್ಯಾಮಿ ಬಿನ್ ತಿರುಮಲಪ್ಪ ಅಂತ 2 ಎಕರೆ, ಒಟ್ಟು 4 ಎಕರೆ ಆಗಿತ್ತು. ಅದನ್ನು ಇವರು ರಾಜರತ್ನಮ್ಮನವರು ಕ್ರಯ ಮಾಡ್ಕೊಂಡಿದ್ದಾರೆ, ಅದೇ ನಮ್ಮ ತಾತವ್ರಿಂದ. ಮತ್ತು ನಮಗೆ PTCL ಅಲ್ಲಿ ಆಯಿತು. ಮತ್ತು 91-92ರಲ್ಲಿ ನಮ್ಗೆ ರಿಗ್ರಾಂಟ್ ಆಯಿತು. ರಿಗ್ರಾಂಟ್ ಆದಾಗ ನಮಗೆ ತಹಶೀಲ್ದಾರ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಪೊಸಿಷನ್ ಬಿಡಿಸ್ಕೊಟ್ಟಾದಮೇಲೆ ಮತ್ತು ಇವ್ರು ಏನು ಮಾಡಿದ್ರು, ನಾವು ಈ ಥರ DC ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇದು ಮಾಡಿದ್ರು. ಜಮೀನಲ್ಲಿದ್ದೀವಿ ನಾವು. ಜಮೀನಲ್ಲಿದ್ದಾಗ ನಮಗೆ ಇದು ಮಾಡಿ ಎದುರಿಸಿ ಬೆದರಿಸಿ ಅಲ್ಲಿಂದ ಇದು ಮಾಡಿಸಿ DC ಆಗಬೇಕು ಅದು ಇದು ಮಾಡಿಬಿಟ್ಟು ಮತ್ತು ಹಂಗೆ ಕೇಸ್ಗಳು ಹಾಕ್ಸ್ಕೊಂಡು ಕೊನೆಗೆ ಸುಮಾರು ನಾವು ತಿರುಗಿ ನಮ್ಗೆ ಸಾಕಾಗ್ಬಿಟ್ಟು ಸರ್. ನಮ್ಮ ತಾತ ಅವರು ತೀರೋಗಿದ್ದರು, ಮತ್ತು ನಮ್ಮ ತಂದೆನೂ ತೀರೋದ್ರು. ಮತ್ತು ಇವರು ನೋಡಿ, ಇವರು ನೇತಪ್ಪ ಅಂತ ಹೇಳ್ಬಿಟ್ಟು ಇವ್ರ ಅಪ್ಪನೂ ತೀರೋಗ್ಬಿಟ್ರು ಪಾಪ, ಓಡಾಡಿ ಮತ್ತೆ ಇದಾಯಿತು. ಮತ್ತು ಕೋರ್ಟಿಂದ ಮತ್ತೆ ನಮಗೆ ಕೋರ್ಟಿಂದ ಆಯಿತು 2009ರಲ್ಲಿ ನಮಗೆ ಮತ್ತೆ ಆರ್ಡರ್ ಆಯಿತು. ಆರ್ಡರ್ ಆದಮೇಲೆ ಆಗಿ ಮತ್ತೆ ಪೌತಿವರ್ಸ್ ಖಾತೆ ಆಯಿತು. ಪೌತಿವರ್ಸ್ ಖಾತೆನೂ ಆಯಿತು ನಮಗೆ. ಅದಾದಮೇಲೆ ಏಕಾಏಕಿ ಸರ್ಕಾರ ಅಂತ ಮಾಡಿಬಿಟ್ರು, ನಮ್ಮ ಜಮೀನು ಸರ್ಕಾರ ಅಂತ ಮಾಡಿಬಿಟ್ರು. ನಾವು ಮಾಡಿದ ಮೇಲೆ ನಾವು ಎಷ್ಟು ಇದು ಮಾಡಿದ್ರು ಅಧಿಕಾರಿಗಳು ನಮ್ಮ ಮಾತು ಒಬ್ಬರು ಕೇಳಲ್ಲ. ಅಧಿಕಾರಿಗಳು ಎಲ್ಲ ಇವ್ರದೇ. ಈಗ ಸರ್ಕಾರ ಅಂತ ಯಾಕೆ ಮಾಡಿದ್ರು? ಪೊಸಿಷನಲ್ಲಿ ಇರಲಿಲ್ಲ ಹಂಗಾರೆ ಏಕಾಏಕಿ ಮಾಡಿಬಿಟ್ರು ಸರ್, ನಮಗೆ ತಿಳಿಸೇ ಇಲ್ಲ. ಪಾಣಿ ಇತ್ತು. ಸರ್ಕಾರ ಅಂತ ಯಾವ ವರ್ಷ ಮಾಡಿದ್ರು? 2012-13ರಲ್ಲಿ. ಆಮೇಲೆ ನೀವು ಫೈಟ್ ಮಾಡಲಿಲ್ವಾ ಸರ್? ಮಾಡ್ತಾ ಇದ್ದೀವಿ ನಾವು, ಇದುವರೆಗೂ ಫೈಟ್ ಮಾಡ್ತಾನೆ ಇದ್ದೀವಿ ನಾವು. ಅದಕ್ಕೆ ಸುಮಾರು 20 ವರ್ಷ. ಏನು ಸರ್, ಏನು ನಾವು ಎಲ್ಲಿ ಇದು ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ. ಜಮೀನನ್ನು ಈ ಜಮೀನಲ್ಲಿ ಯಾರು ಪೊಸಿಷನ್ ಇದ್ದಾರೆ? ಇವರೇ ಇದ್ದಾರೆ ಸರ್. ಇದೆಲ್ಲ ಒಂದೇ ಪ್ಲಾಟು. ನಮ್ಮದು ಪೂಜಾಪನ ಜಮೀನು ಇರ್ಬೋದು, ಮುನಿಶ್ಯಾಮ್ ತಿರುಮಲಾಪನ ಜಮೀನು ಇರ್ಬೋದು, ಎಲ್ಲರೂ ಇವರೇ ಹಾಕೊಂಡಿದ್ದಾರೆ. ಬಡವ್ರದ್ದು ಇವ್ರದ್ದು MG ಶ್ರೀನಿವಾಸ್ ಇರ್ಬೋದು. ಸರ್ಕಾರಿ ಜಮೀನಲ್ಲಿ ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಒಂದು ಎರಡನೇದಾಗಿ ಈಗ ಸರ್ಕಾರ ಅಂತ ಹೇಳ್ಬಿಟ್ಟು ಸುಮಾರು ಜಮೀನು ಸರ್ಕಾರಕ್ಕೆ ಬಂದಿದ್ರು ಸಮೇತ ಅವರೇ ಇದ್ದಾರೆ ಜಮೀನಲ್ಲಿ. ಸರಿ, ಈಗ ಬಡವರು ಅಂತ ಹೇಳ್ಬಿಟ್ಟು ಮನವಿ ಮಾಡಿಲ್ವಾ ಸರ್? ಮನವಿ ಮಾಡಿದ್ವಿ ಸರ್, ಇನ್ನು ಯಾರು ಸ್ಪಂದಿಸ್ತಾ ಇಲ್ಲ ನಮಗೆ. ಇನ್ನು ಆರೋಪವನ್ನ ತಳ್ಳಹಾಕಿರುವ ನಿವೃತ್ತ ಕಂದಾಯ ನೌಕರ ರಾಜರತ್ನಂ, ನಾನು ನ್ಯಾಯಯುತವಾಗಿ ಜಮೀನನ್ನ ಪಡೆದಿದ್ದೇನೆ. ಒಂದು ವೇಳೆ ನಾವಿರುವ ಜಮೀನು ಅಕ್ರಮ ಅಂತಿದ್ರೆ ಸರ್ಕಾರ ತನಿಖೆ ನಡೆಸಿ ವಶಕ್ಕೆ ಪಡೆಯಲಿ ಎಂದಿದ್ದಾರೆ. ರಾಜರತ್ನಂ ಅವರ ಕಾರ್ಯವೈಖರಿಯ ಬಗ್ಗೆ ಈ ಹಿಂದೆಯೇ ಕಂದಾಯ ಇಲಾಖೆಯ ಅಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ರು. ಯಾವುದೇ ಕ್ರಮಕ್ಕೆ ಮುಂದಾಗದಿರೋದು ಹಲವು ಅನುಮಾನಕ್ಕೆ ಕಾರಣ ಆಗಿದೆ. 50-60 ವರ್ಷ ಆಯಿತು. ನಾವಿಲ್ಲೇನೋ ಬಂದು ಅಕಸ್ಮಾತ್ ಬಂದ್ವಿ, ಯಾವುದೋ ಜಮೀನು ತೊಗೊಂಡ್ವಿ, ಅಲ್ಲೇ ಡೆವಲಪ್ ಮಾಡ್ಕೊಂಡು ಇಲ್ಲೇ ಇದ್ವಿ. ಹೌದು. ನಾವೇನಾಗಿದ್ರಿ ಸರ್? ಸರ್ ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು, ಡೆಪ್ಟಿ ತಹಸೀಲ್ದಾರ್ ಎಲ್ಲ ಆಗಿದೆ. ನಾನು ಈ ಏರಿಯಾ ಅಲ್ಲ, ನಾನೆಲ್ಲ ಹೊರಗಡೆ ಬೇರೆ ಕಡೆ ಇದ್ದೀನಿ. ಇಲ್ಲಿ ಜಮೀನು ಇಲ್ಲ ಇಲ್ಲಿ ನಾನು ಯಾವುದೇ ಹುದ್ದೆನಲ್ಲಿ ಇಲ್ಲ. ಈ ಏರಿಯಾನಲ್ಲಿ ಇಲ್ಲಿ ಜಮೀನು ತೊಗೊಂಡು ಎಷ್ಟು ವರ್ಷ ಆಯ್ತು? 50 ವರ್ಷ. 1970 ಸ್ಟಾರ್ಟಿಂಗು. ಸ್ಥಳೀಯರು ಏನು ಹೇಳ್ತಾರೆ, ಗ್ರಾಂಟ್ ಮಾಡ್ಕೊಂಡಿದ್ದಾರೆ, ಕುಟುಂಬ ಟೋಟಲ್ ಎಲ್ಲರಿಗೂ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೇಳಿ ಕಿತ್ತಾಕ್ಲಿ, ಬೇರೆಯವ್ರಿಗೆ ಕೊಡಲಿ, ಬೇಡ ಅಂತೀವ ನಾವು. ಸರ್ಕಾರಕ್ಕೆ ಗೊತ್ತಿದೆಯಲ್ಲ, ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದು ಸರ್ಕಾರ ಕಿತ್ಕೋತಾರೆ, ಬಿಡ್ತಾರೇನು? ಎಲ್ರಿಗೂ ಒಂದೇ ಅಲ್ಲ ಕಾನೂನು. ಇಲ್ಲಿ ಎಷ್ಟು ಎಕರೆ ಇದೆ ಸರ್ ನಿಮ್ಮಲ್ಲಿ? ಇದೇ ಒಂದು 30 ಎಕರೆ ಇರ್ತದೆ. ಹಾಂ,
ಅಲ್ಲ ಸರ್ಕಾರಿ ಅಧಿಕಾರಿಯಾಗಿ ಇಷ್ಟೊಂದು ಎಕರೆ ಸಂಪಾದನೆ ಮಾಡಿದ ಸಂಪಾದನೆ ಮಾಡಿದ್ದಪ್ಪ, ನೀ ಅದನ್ನ ಯಾಕೆ ಒತ್ತಿ ಕೇಳ್ತೀಯಾ? ಹೇಳಿದ್ನಲ್ಲ ನೀವು ಸರಿ, ಕರೆಕ್ಟ್, ನಾವು ಸಂಪಾದನೆ ಮಾಡಿದ್ದೀವಿ. ಬಟ್ ಪ್ರಾಣಿಗಳೆಲ್ಲ ದರ್ಖಾಸ್ತ್ ತಗೊಳ್ಳಿ ಬಿಡಿ, ಸರ್ಕಾರಕ್ಕೆ ಹೇಳಿ, ತಹಸೀಲ್ದಾರ್ಗೆ SDC ಗೆ ಹೇಳಿ ತಗೊಂಡ್ದಾಕ್ಲಿ, ಬೇಡ ಅಂತೀವ ನಾವು. ಈಗ ಅವು ಸುಮಾರು ವರ್ಷ ಸಾರಿ ಅಳತೆ ಮಾಡಿದ್ದಾರೆ, ಬೇಕಾದ ಸರಿ ಎಲ್ಲ ಎನ್ಕ್ವೈರಿಗಳು ಮಾಡಿದ್ದಾರೆ. ಲೋಕಾಯುಕ್ತ ಎಲ್ಲ ಮೊನ್ನೆ ಎನ್ಕ್ವೈರಿ ಆಯಿತು. ಈಗ ದಲಿತರ ಜಮೀನೆಲ್ಲ ಹಾಕೊಂಡಿದ್ದೀರಾ ಅಂತ ಹಾಕ್ಕೊಂಡ್ರೆ ದಲಿತರು ಬಿಟ್ಬಿಡ್ತಾರೆ ಸರ್, ಬಿಡಲ್ಲ. ಊರಲ್ಲೆಲ್ಲ ಈಗ ಎಗೇನೆಸ್ಟ್ ಇಷ್ಟೊಂದು ಕಟ್ಕೊಂಡಿದ್ದೀರಾ ಯಾಕೆ? ಊರಲ್ಲೆಲ್ಲ ತೋರಿಸ್ಲೇನು ಅರ್ಜಿ, ದಾರಿಗೆ ಅಂತ ಮೊನ್ನೆ ಒಂದು ಅರ್ಜಿ ಬರ್ಸ್ಕೊಂಡು, ದಾರಿ ಬೇಕು ಅಲ್ಲಿ ದಾರಿ ಬಿಡಿಸ್ತೀವಿ, ಊರಲ್ಲೆಲ್ಲ ರುಜುಗಳು ಹಾಕ್ಸ್ಕೊಂಡಿದ್ದೆ. ಅದ್ರ ಮೇಲೆ ಎಲ್ಲ ನನ್ನ ಮೇಲೆ ಬರ್ದಿದ್ದಾರೆ. ನಾನು ಏನು ಮಾಡಲಿ ಅದಕ್ಕೆ? ಅದು ಸತ್ಯತೆ ಸರ್ಕಾರ ತನಿಖೆ ಮಾಡಲಿ. ನಾನು ಹೇಳೋದು ದರ್ಖಾಸ್ತ್ ಕಮಿಟಿಯಲ್ಲಿ ನಿಮ್ಮೊಂದು 1.5 ಎಕರೆ, ನಿಮ್ಮ ಮಿಸಸ್ಗೆ 1.5 ಎಕರೆ, ಮಗನಿಗೆ 1.5 ಎಕರೆ ಆ ಥರ ಗ್ರಾಂಟ್ ಆಗಿದೆಯಲ್ಲ? ಇಲ್ಲ, ನೋಡಿ ನೀವು ದಾಖಲೆಗಳು ನೋಡಿಲ್ಲ, ನೀವು ನೋಡಿಲ್ಲ. ಸುಳ್ಳು, ನಮ್ಮ ಹೆಸರಿಗೆ, ನನ್ನ ಮಗಳಿಗೆ, ಮುಂಜಿರಾಗೆ ಅವೆಲ್ಲ ಸುಳ್ಳು. ಅವ್ರು ನಿಮಗೆ ತಪ್ಪು ಮಾಹಿತಿ ನೀಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಸರ್ಕಾರಿ ಜಾಗನೂ 30 ಎಕರೆ ನೀವು ಸರ್ಕಾರ ತಗೊಳ್ಳಿ ಸರ್, ಬಿಡ್ತಾರೆ ಸರ್. ಸರ್ಕಾರ 30 ಎಕರೆ ಮಾಡ್ಕೊಂಡ್ರೆ ಅಲ್ಲಿ 1.5 ಎಕರೆಗೆ ಗಲಾಟೆ ಮಾಡ್ತಿದ್ದಾರೆ. ಅಧಿಕಾರ ದುರ್ಬಳಕೆ, ನೀವು ಅಧಿಕಾರದಲ್ಲಿದ್ದಾಗ ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಅಂತ? ಅಯ್ಯೋ, ಸರ್ಕಾರ ವಾಪಸ್ ತಗೊಳ್ಳಿ ಬಿಡಿ. ನಂದೇನು, ನಾನು ಮಾಡ್ಕೊಂಡಿದ್ರೆ ತನಿಖೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ನಾವು ಇದು ಮಾಡಿದ್ದೀವಿ ಅಂದರೆ ಈಗ ಎಷ್ಟು ಸಾರಿ ಮಾಡಿದ್ರು ತನಿಖೆ. ರಿಟೈರ್ಡ್ ಯಾವಾಗ ಸರ್ ಆಗಿದ್ದು ನೀವು? 2002. ಒಟ್ನಲ್ಲಿ ಅಧಿಕಾರದಲ್ಲಿದ್ದ ವ್ಯಕ್ತಿಯೇ ಬಡವರ ಜಮೀನುಗಳ ಮೇಲೆ ಕಣ್ಹಾಕಿ ತನಗೆ ಬೇಕಾದಂತೆ ಕೆಲಸ ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಗರಿಕರ ಪ್ರಶ್ನೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕೂಡಲೇ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.